ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೊಂದು ಸುದ್ದಿ ಹಲ್ಚಲೆಬ್ಬಿಸುತ್ತೆ. ಅದರಲ್ಲೂ IPL ಅಂತ ಬಂದರೆ ಸೋಷಿಯಲ್ ಮೀಡಿಯಾದ್ದೇ ಹವಾ. IPL ಆಗು ಹೋಗುಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತಲೇ ಇರುತ್ತೆ. ಕಳೆದ 2-3 ದಿನಗಳಿಂದ ಟ್ರೆಂಡಿಂಗ್ನಲ್ಲಿರುವ ಸುದ್ದಿ ಅಂದರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್ ಬೈಕಾಟ್. ಅಯ್ಯೋ, ಡೆಲ್ಲಿ ಕ್ಯಾಪಿಟಲ್ಸ್ ಬೈಕಾಟ್ ಯಾಕೆ ಅಂದ್ರ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಈಗ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿರುವ ವಿಷಯ ಅಂದರೆ ಬಾಯ್ಕಾಟ್ ಡೆಲ್ಲಿ ಅನ್ನೋ ಕೂಗು. ಇದಕ್ಕೆ ಕಾರಣವಾಗಿದ್ದು ಬಾಂಗ್ಲಾದೇಶ. ಡೆಲ್ಲಿಗೂ ಬಾಂಗ್ಲಾಕ್ಕೂ ಏನು ಸಂಬಂಧ ಅಂದ್ರ ಇದೆ. ಅದು ಏನಂತ ನೋಡ್ತಾ ಹೋದರೆ, ಈ ಬಾರಿಯ IPL ಟೂರ್ನಿಯ ಉಳಿದ ಭಾಗದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಝೇಕ್ ಫ್ರೇಜರ್ ಮೆಕ್ಗುರ್ಕ್ ಬದಲಿಗೆ ಬಾಂಗ್ಲಾದೇಶದ ಮುಸ್ತಾಫಿಜುರ್ ರೆಹಮಾನ್ ಅವರನ್ನು ಆಯ್ಕೆ ಮಾಡಿಕೊಂಡಿದೆ. ಇದಕ್ಕೆ ಸಾಕಷ್ಟು ಜನ ರೊಚ್ಚಿಗೆದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನ ಬಹಿಷ್ಕರಿಸುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಮುಸ್ತಾಫಿಜುರ್ ರೆಹಮಾನ್ ದೇಶ ಅಂದರೆ ಬಾಂಗ್ಲಾದಲ್ಲಿ ಹಿಂದೂ ಧರ್ಮದ ಜನರು ಶೋಷಣೆಗೆ ಒಳಗಾಗ್ತಿದ್ದಾರೆ. ಇತ್ತೀಚೆಗೆ ಪಾಕ್ ವಿರುದ್ಧದ ಸೇನಾ ಸಂಘರ್ಷದ ವೇಳೆ ಬಾಂಗ್ಲಾದೇಶವು ಭಾರತದ ವಿರುದ್ಧ ಪಾಕಿಸ್ತಾನವನ್ನು ಬೆಂಬಲಿಸಿದೆ. IPLನಲ್ಲಿ ಬಾಂಗ್ಲಾದೇಶದ ಆಟಗಾರರು ಇರಬಾರದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಇವರು ಹಿಂದೆ ಕೂಡ IPLನಲ್ಲಿ ಆಡಿದ್ದಾರೆ. ಆದರೆ ಆ ದೇಶಕ್ಕೂ ಆಟಗಾರರಿಗೂ ಸಂಬಂಧವಿಲ್ಲ. ಆಟನೇ ಬೇರೆ, ದೇಶದ ಆಂತರಿಕ ವಿಚಾರವೇ ಬೇರೆ ಅನ್ನೋ ರೀತಿಯಲ್ಲೂ ಇನ್ನೊಂದು ಕಡೆ ಚರ್ಚೆ ಆಗ್ತಾ ಇದೆ. ಇಲ್ಲಿ ಬಾಂಗ್ಲಾ ಪ್ಲೇಯರ್ ಅನ್ನ ಕರ್ಕೊಂಡು ಬಂದಿದ್ದಕ್ಕೆ ಡೆಲ್ಲಿ ತಂಡವನ್ನ ಬಾಯ್ಕಾಟ್ ಮಾಡಿ ಅನ್ನೋದು ತಪ್ಪು ಅಂತ ಕೂಡ ಇನ್ನೊಂದು ಕಡೆಯಲ್ಲಿ ಚರ್ಚೆ ಆಗ್ತಾ ಇದೆ. ಗೊಂದಲಕ್ಕೆ ಕಾರಣವಾಯಿತು ಮುಸ್ತಾಫಿಜುರ್ ಟ್ವೀಟ್. ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಬಾಂಗ್ಲಾದೇಶದ ವೇಗದ ಬೌಲರ್ ಮುಸ್ತಾಫಿಜುರ್ ರೆಹಮಾನ್ ಅವರನ್ನ ಮತ್ತೆ ತಂಡಕ್ಕೆ ಸೇರಿಸಿಕೊಂಡಿದ್ರೆ ಅವರು ಮಾಡಿರುವ ಟ್ವೀಟ್ ಇದೀಗ ತೀವ್ರ ಗೊಂದಲಕ್ಕೆ ಕಾರಣವಾಗಿದೆ. ಮುಸ್ತಾಫಿಜುರ್ ಅವರು UAE ವಿರುದ್ಧ ಆಡಲು ಅಲ್ಲಿಗೆ ಹೋಗ್ತಾ ಇದ್ದೇನೆ, ನನಗೆ ಶುಭ ಹಾರೈಸಿ ಎಂದು ಟ್ವೀಟ್ ಮಾಡಿದ್ರು. ಹಾಗಿದ್ರೆ ಅವರು IPLನಲ್ಲಿ ಆಡ್ತಾರೋ ಇಲ್ಲವೋ ಎಂಬ ಪ್ರಶ್ನೆ ಈಗ ಎದ್ದಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಮುಸ್ತಾಫಿಜುರ್ ಅವರನ್ನ ಆಯ್ಕೆ ಮಾಡಿರುವುದಾಗಿ ಘೋಷಿಸಿದ ಕೆಲವೇ ಗಂಟೆಗಳ ನಂತರ ಈ ಟ್ವೀಟ್ ಪೋಸ್ಟ್ ಆಗಿದೆ. ಹಾಗಿದ್ರೆ ಮುಸ್ತಾಫಿಜುರ್ಗೆ IPLಗೆ ಆಯ್ಕೆಯಾದ ವಿಚಾರವೇ ಗೊತ್ತಿರಲಿಲ್ವಾ ಅನ್ನೋ ಸಂಶಯ ಕೂಡ ಮೂಡಿದೆ. ಸದ್ಯ ಮುಸ್ತಾಫಿಜುರ್ UAಗೆ ಪಯಣ ಬೆಳೆಸಿದ್ದಾರೆ. ಆದರೆ ಅವರು ಬಾಂಗ್ಲಾದೇಶ ತಂಡದಿಂದ ಬೇರ್ಪಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಸೇರ್ತಾರೆ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಉತ್ತರವಿಲ್ಲದಂತಾಗಿದೆ. NOC ಕೇಳಿಲ್ಲ ಎಂದ ಬಾಂಗ್ಲಾ ಕ್ರಿಕೆಟ್. ಈ ವಿಚಾರವಾಗಿ ಮಾತನಾಡಿರುವ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ, ಮುಸ್ತಾಫಿಜುರ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಸೇರ್ತಾರೋ ಇಲ್ಲವೋ ಎಂದು ನಾನು ಹೇಳಲು ಸಾಧ್ಯವಿಲ್ಲ. ಅವರು ನಮ್ಮಲ್ಲಿ NOC ಕೇಳಿಲ್ಲ. ಅವರು ತಂಡದೊಂದಿಗೆ UAEಗೆ ಪ್ರಯಾಣಿಸುತ್ತಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ. ಗೊಂದಲದಲ್ಲಿರುವ DC ತಂಡಕ್ಕೆ ಸಂಕಷ್ಟ. ಈ ಗೊಂದಲದಿಂದಾಗಿ DC ತಂಡವು ಸಂಕಷ್ಟಕ್ಕೆ ಸಿಲುಕಿದೆ. ಯಾಕಂದರೆ ಪ್ಲೇ ಆಫ್ ರೇಸ್ ತೀವ್ರವಾಗಿದೆ. ಮುಸ್ತಾಫಿಜುರ್ ಅವರ ಅನುಭವವು ಡೆಲ್ಲಿಗೆ ಬಹಳ ಮುಖ್ಯವಾಗಬಹುದು. ಡೆಲ್ಲಿ ತಂಡವು ಗುಜರಾತ್ ಟೈಟನ್ಸ್, ಮುಂಬೈ ಇಂಡಿಯನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ವಿರುದ್ಧ ತನ್ನ ಕೊನೆಯ 3 ಪಂದ್ಯಗಳನ್ನು ಆಡಲಿದೆ. ಡೆಲ್ಲಿ ತಂಡವು 11 ಪಂದ್ಯಗಳಲ್ಲಿ 13 ಅಂಕಗಳನ್ನು ಗಳಿಸಿ ಅಂಕಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದೆ ಸದ್ಯಕ್ಕೆ. ಇನ್ನುಳಿದ 3 ಪಂದ್ಯಗಳಲ್ಲಿ 3 ಗೆದ್ದಲ್ಲಿ ಮಾತ್ರ ಸುರಕ್ಷಿತವಾಗಿ ಪ್ಲೇ ಆಫ್ಗೆ ತಲುಪಬಹುದು. 1 ಪಂದ್ಯ ಸೋತರೂ ಉಳಿದ ತಂಡಗಳ ಫಲಿತಾಂಶಗಳನ್ನು ಅವಲಂಬಿಸಬೇಕಾಗುತ್ತೆ. ಹೀಗಾಗಿ ಈ ಆಟಗಾರ ತಂಡಕ್ಕೆ ಮುಖ್ಯ ಆಗಿದ್ದ. ಆದರೆ ಡೆಲ್ಲಿ ಪ್ಲಾನ್ ಈಗ ಉಲ್ಟಾ ಪಲ್ಟಾ ಆಗಿದೆ. ಚುಟುಕು ಕ್ರಿಕೆಟ್ನ ಅತ್ಯಂತ ಅಪಾಯಕಾರಿ ಬೌಲರ್ಗಳಲ್ಲಿ ಒಬ್ಬರಾಗಿರುವ ಮುಸ್ತಾಫಿಜುರ್ ಅವರು IPLನಲ್ಲಿ ಒಟ್ಟು 61 ವಿಕೆಟ್ಗಳನ್ನು ಪಡೆದಿದ್ದಾರೆ. ಇವರ ಲಭ್ಯತೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪ್ಲೇ ಆಫ್ ಆಸೆಗೆ ದೊಡ್ಡ ಸಹಾಯವಾಗಬಹುದಿತ್ತು. ಆದರೆ ಸದ್ಯಕ್ಕೆ ಅವರು UAಗೆ ಪಯಣ ಬೆಳೆಸಿದ್ದಾರೆ. ಅವರು ಬಾಂಗ್ಲಾದೇಶ ತಂಡದಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಸೇರ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.